ಕಲ್ಪಿ 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 ಇದ್ದಾಳ? ಇಲ್ಲಿ ಯಾವ ಕಲ್ಪಿನ ಒಳಗಡೆ ಇಲ್ಲ. ಕಲ್ಪಿ ಕಲ್ಪಿ ಹೋಗ್ಬೇಡ. ನಿಮ್ಮ ಮನೆಯಲ್ಲಿ ಅದ್ಯಾವುದೋ ದೇವದಾಸಿ ಹುಡುಗಿದೆ ಅಂತೆ. ಜನ ಮಾತಾಡ್ತಾ ಇದ್ರು, ನನ್ ಕಿವಿ. ನಮ್ಮನೆನಲ್ಲ. ನೀವು ಹೇಳ್ತಿರೋದು ಹಳೆ ವಿಚಾರ. ಅದ್ಯಾವುದೋ ಹುಡುಗಿ ಬಂದಿತ್ತು. ಮನೆ ಕೆಲಸ, ಕಾಫಿ ತೋಟದ ಕೆಲಸ ಅಂತ. ಮನೆ ಕೆಲಸ ಮಾಡ್ಕೊಂಡಿರ್ಲಿ ಅಂತ ಸೇರಿಸ್ಕೊಂಡಿದೆ. ಈಗ ಆ ಹುಡುಗಿಯಲ್ಲಿ ಓಡಿಸ್ಬಿಟ್ಟೆ. ಒಳ್ಳೇದು ಮಾಡಿ. ಗ್ರಾಚಾರ ಯಾವ ರೂಪದಲ್ಲಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಧರ್ಮಯ್ಯನವರೇ, ಇನ್ನೂ ಒಬ್ರು ಯಾರೋ ಈ ಮನೇಲಿದ್ದಾರೆ ಅಂತ ಜನ ಮಾತಾಡ್ಕೊತಾ ಇದ್ರು. ಈಗ ಯಾರು ಇಲ್ಲ ಬಿಡಿ. ಯಾರು ಇಲ್ಲ. ಇವತ್ತು ಕಲ್ಪಿ ಪ್ರಸಾದ ತಗೊಂಡ್ಲು ಅಂದ್ರೆ ನಾನು ನನ್ನ ಜೀವನ ಪರ್ಯಂತ ನೆಮ್ಮದಿಯಾಗಿರ್ತೀನಿ. ಪ್ರಸಾದ ಅಂತೆ ಪ್ರಸಾದ. ನೀನು ಬರೀ ಕುಡ್ಕ ಅಲ್ಲ, ತಲೆ ಹಿಡ್ಕ. ಅಪ್ಪ ಇವಳೊಬ್ಳು ತಾಯಿ. ಏನಾಯ್ತು ಮಂಜಿ? ನೀವಿಬ್ರು ಅನ್ಕೊಂಡಿದ್ದಾಗ್ಲಿಲ್ಲ. ನಾನು ಹೋಗೋದ್ ಸ್ವಲ್ಪ ತಡ ಆಗಿದ್ರು ಕಂಡವ್ರ ಜೊತೆ ಹೋಗೋದಕ್ಕೆ ಈ ಊರಲ್ಲಿ ಇನ್ನೊಬ್ಳನ್ನ ತಯಾರು ಮಾಡ್ತಿದ್ದ ಇವನು ಮಗಳನ್ನ ಹರಕೆ ಪೂಜೆ ತಪ್ಪು ಕಾಣಿಕೆ ಅಂತ ಕರ್ಕೊಂಡು ಹೋದ. ನೀನು ಯಾವೊಂದು ಹಾಸಿಗೆಲಿ ಮಗಳನ್ನ ಮಲ್ಗೋದಕ್ಕೆ ರೆಡಿ ಮಾಡ್ಬಿಟ್ಟು ಕಳಿಸ್ದೆ. ಅಪ್ಪ ಗಿರಾಕಿಗಳನ್ನ ಹುಡುಕ್ತಾನೆ, ಅಮ್ಮ ಮಗಳನ್ನ ಪುಸ್ಲಾಯಿಸ್ಬಿಟ್ಟು ಕಳಿಸ್ಕೊಡ್ತಾಳೆ. ಇಬ್ರು ಅಪ್ಪ ಅಮ್ಮ ಅನ್ನು ಇಲ್ಲ ನಾಯಿಗಳನ್ನ ಹೇಳ. ನಾಲ್ಗೆ ಬಾಯಿಗೆ ಬಂದಾಗ ಮಾತಾಡಬೇಡ. ಪಾಪ ಕಲ್ಪಿ ಜೀವನಕ್ಕೆ ಏನಾದ್ರು ಒಳ್ಳೇದಾಗ್ಲಿ ಅಂತ ಈ ವ್ಯವಸ್ಥೆ ಮಾಡಿದ್ರೆ ಬಾಯಿಗೆ ಬಂದಾಗ ಮುಚ್ಚು, ಮಾತಾಡ್ಬೇಡ ನೀನು. ಮತ್ತೆ ದೇವದಾಸಿ ಮನೆ ಕಾಲಿಟ್ಟಾಗ್ಲಿಂದ ಮನೆಗೆ ಅನಿಷ್ಟ ಆಗ್ತಿದೆ ಅಂತ ಶಾಸ್ತ್ರಿಗಳು ಹೇಳಿದ್ರಂತೆ. ಹೇಳಿದ್ರು, ಆದ್ರೆ ಅದು ಕಲ್ಪನಾ ಬಗ್ಗೆ, ಇವಳ ಬಗ್ಗೆ ಅಲ್ಲ. ಇರಬಹುದತ್ತೆ. ಆದರೆ ಕಲ್ಪನಾ ದೇವದಾಸಿ ಮಗಳಾಗಿದ್ರು ಅವಳು ದೇವದಾಸಿ ಆಗಿಲ್ಲ, ನಾನು ದೇವದಾಸಿ ಆಗಿದ್ದೀನಿ. ಅದಕ್ಕೆ ಈ ಮನೆಗೆ ಅನಿಷ್ಟ ನಾನೇ ಅಂತ ಅವಳು ಹೇಳ್ತಿರೋದು. ಅವಳು ಇದೇ ಮನೇಲಿದ್ರೆ ಅದನ್ನೇ ಯೋಚನೆ ಮಾಡ್ತಾ ಕೊರಗ್ತಾ ಇರ್ತಾಳೆ. ಕಾಲೇಜಿಗೆ ಕಳಿಸಿ, ಫ್ರೆಂಡ್ಸ್ ಜೊತೆ ಇದ್ರೆ ಸರಿ ಹೋಗ್ತಾಳೆ. ನೀನು ಗಂಡನ ಮನೆ ಬಿಟ್ಟು ಬಂದು ತಪ್ಪು ಮಾಡ್ದೆ. ಸಣ್ಣ ಪುಟ್ಟ ತೊಂದರೆಗಳಾಗತ್ತೆ ನಿಜ. ನಮ್ ಜನಾಂಗದವರು ಮದುವೆ ಆಗೋದೇ ದೊಡ್ಡ ಮಾತು ಕಲ್ಪಿ. ಅದ್ರಲ್ಲೂ ಆ ಧರ್ಮ ಏನಂತ ದೊಡ್ಡ ಕುಟುಂಬದವರು ಮತ್ತೆ ದೇವದಾಸಿಗಳನ್ನ ಅಷ್ಟು ಸುಲಭವಾಗಿ ಒಪ್ಕೋತಾರೇನೆ. ನೀನ್ ಮಾತ್ರ ಹರಿ ಮನೆಗೆ ಹೋಗ್ಲೇಬೇಕು ಕಲ್ಪಿ. ಅದನ್ನ ಮಾತು ಬಿಟ್ಟು ಏನ್ ಬೇಕಾದ್ರೂ ಹೇಳಕ್ಕ. ನಾನ್ ಮಾತ್ರ ಧರ್ಮಯ್ಯನ ಮನೆಗೆ ಹೋಗಲ್ಲ. ಮಾನ ಮರ್ಯಾದೆ ಇಲ್ವೇನೆ ನಿನ್ಗೆ? ತಾಳಿ ಕಟ್ಟಿದ ಗಂಡ ಇದ್ದಾನೆ, ಅವನ್ ಮನೆಗೆ ಹೋಗೋದ್ ಬಿಟ್ಟು ಈ ಚೊಳ್ಳು ಸುರ್ಸೋ ನಾಯಿಗಳ ಜೊತೆ ಇರ್ತೀನಿ ಅಂತಿದ್ಯಲ್ಲ, ನೀನು ಅಲ್ಲಿಗೆ ಹೋಗ್ಬೇಕು. ನನಗೆ ಯಾಕೋ ತುಂಬಾ ಭಯ ಅಕ್ಕ. ಆ ಧರ್ಮಯ್ಯ ಗುರು ಕೋವಿ ಹಿಡ್ಕೊಂಡಿರ್ತಾರೆ.